ನೋಡಿ ನಮ್ಗೆ ಫಸ್ಟ್ ಟೈಮ್ ಡ್ರೈವ್ ಮಾಡೋದಿಲ್ಲ. ಹಾಯ್ ಹೆಲೋ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಹೊಸ ಪ್ರಾಡಕ್ಟ್ ಚಾಂಪಿಯನ್. ಇದ್ರ ಹೆಸರು ಬಂದು ಸ್ಟಂಟ್ 8 ವೀಲ್ ರೋಬೋಟ್ ಕಾರು. ನೋಡೋಕೆ ಈ ಥರ ಬಾಕ್ಸ್ನಲ್ಲಿ ಬಂದಿದೆ. ಬನ್ನಿ ಓಪನ್ ಮಾಡೋಣ. ಓಪನ್ ಮಾಡಿ ಚೆಕ್ ಮಾಡೋಣ. ಇದು ಬಂದು ಮೆನ್ಯೂ. ಇದು ಕನೆಕ್ಷನ್, ಬ್ಯಾಟ್ರಿ ಮತ್ತು ವೈರ್ ಲಾಕ್ ಮಾಡಿದ್ದಾರೆ ಪ್ಲಾಸ್ಟಿಕ್ ವೈರ್ನಲ್ಲಿ. ಸೇಫ್ ಆಗಿದೆ, ಚೆನ್ನಾಗಿ ಲಾಕ್ ಮಾಡಿದ್ದಾರೆ. ಇದನ್ನು ಓಪನ್ ಮಾಡೋಣ. ಇದು ರೋಬೋಟ್ ಕಾರು 8 ವೀಲ್ ಇರೋದು. ಮತ್ತು ಇಲ್ಲಿ ರಿಮೋಟ್ ಕೊಟ್ಟಿದ್ದಾರೆ, ಮತ್ತು ವಾಚ್ ಕೊಟ್ಟಿದ್ದಾರೆ ಕಂಟ್ರೋಲ್ದು. ಇದನ್ನು ಓಪನ್ ಮಾಡ್ಕೊಳ್ಳೋಣ. ಏನೇ ಓಪನ್ ಮಾಡಬೇಕಾದ್ರೂ ಅರ್ಜೆಂಟಲ್ಲಿ ಏನು ಮಾಡಬೇಡಿ, ಸ್ಮೂತಾಗಿ ಓಪನ್ ಮಾಡೋಣ. ಏಕೆಂದರೆ ಸುಮ್ಮನೆ ಕಟ್ಟಾಗ್ಬಿಟ್ರೆ ವೇಸ್ಟ್ ಆಗ್ಬಿಡ್ತದೆ. ಇದೊಂದು ಲಾಕ್. ಏನಕ್ಕೆ ಅಂದರೆ ಲಾಕ್ ಈ ಥರ ರಿಮೋಟ್ನ ಫಿಟ್ ಮಾಡಿದರೆ ಲೂಸ್ ಆಗಿ ಕೆಳಗಡೆ ಬೀಳಬಾರ್ದು ಅಂತ. ಏನಿಲ್ಲ, ಸ್ಮೂತಾಗಿ ಇದನ್ನು ರೊಟೇಟ್ ಮಾಡಿ ಲೂಸ್ ಮಾಡಿದ್ರೆ ಬರುತ್ತೆ. ಅಂತ ಇದು ಗೊತ್ತೇ ಇರುತ್ತೆ ನಿಮಗೆಲ್ಲ ರಿಮೋಟ್ ಅಂತ, ಆದರೂ ನಾನು ಹೇಳ್ತಾ ಇದ್ದೀನಿ. ಇದು ಲಾಕರ್, ಅದೇನಕ್ಕೂ ಯೂಸ್ ಇಲ್ಲ ಇವಾಗ. ಇದು ವಾಚ್ ಬ್ಯಾಂಡ್, ಅದೇ ಗಡಿಯಾರ ಇಲ್ಲ, ಇದನ್ನ ಮಾತ್ರ ಕಂಟ್ರೋಲ್ ಮಾಡೋಕ್ಕಿರೋದು. ಇದು ಇಷ್ಟು ಕೊಟ್ಟಿದ್ದಾರೆ ಇದರಲ್ಲಿ. ನೋಡಿದ್ರಲ್ಲ ಈಗ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ರೋಬೋಟ್ ಕಾರ್ ಹೇಗೆ ಬಂದಿದೆ ಅಂತ ನೋಡ್ಕೊಳ್ಳಿ. ಫುಲ್ಲು ಸೈಡಲ್ಲಿಲ್ಲ. ಇವಾಗ ಇದನ್ನೆಲ್ಲ ಸೈಡ್ ಮಾಡಿಬಿಟ್ಟು ಇದರಿಂದ ಟೆಸ್ಟ್ ಡ್ರೈವ್ ಮಾಡೋಣ. ಇದು ನಮಗೆ ಅಲ್ಲ, ನೀವು ಹೇಳಿ. ಆನ್ ಮಾಡಿದ್ದೀನಿ. ನೋಡಿ, ಇದರಲ್ಲಿ ಕಲರ್ ಚೇಂಜ್ ಆಗ್ತಾನೆ ಇರುತ್ತೆ. ಇದು ಸುಮಾರು ಇಲ್ಲ ಅಂದ್ರೆ ಒಂದು 4-5 ಕಲರ್ ಚೇಂಜ್ ಆಗ್ತಾನೆ ಇದೆ ಇದು ಅವಾಗ. ಮತ್ತೆ ನೋಡಿ ಈ ರೊಟೇಷನ್ ಹೆಂಗೆ ಆಗುತ್ತೆ. ನೋಡಿದ್ರಲ್ಲ, ಇಲ್ಲೊಂದು ಬಟನ್ ಇದೆ. ಇದು ಹತ್ತಿರ ನಾನ್ ಸ್ಟಾಪಲ್ಲಿ ಸುಮ್ಮನೆ ಇದು ರನ್ನಿಂಗ್ ಆಗ್ತಾನೆ ಇರುತ್ತೆ, ಸ್ಟಾಪೇ ಆಗಲ್ಲ. ಮತ್ತೆ ಇದು ಅದಾದರೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಇದರಲ್ಲಿ. ಇಲ್ಲೊಂದು ಮ್ಯೂಸಿಕ್ ಬಟನ್ ಇದೆ ಇದ್ರದ್ದು.
ಇದರಿಂದ ಬರ್ತಿರೋ ಮ್ಯೂಸಿಕ್ ಇದು. ಆಮೇಲೆ ನಾವು ಹಾಕಿದ್ದೀವಿ ಅನ್ಕೊಂಡಿದ್ರ ನೋಡಿ. ಹೆಡ್ಲೈಟ್ ಆನ್ ಮಾಡ್ತೀನಿ ಹಂಗೇನೆ. ಹೆಡ್ಲೈಟ್ ಬ್ಲೂ ಕಲರ್ ಹೆಡ್ಲೈಟ್ ಇದು ಬಿಟ್ರೆ. ಇವಾಗ ನೆಕ್ಸ್ಟ್ ಮ್ಯೂಸಿಕ್ ಸ್ಟಾಪ್ ಮಾಡೋಣ. ಬೇರೆ ಬೇರೆ ಮ್ಯೂಸಿಕ್ ಆಗ್ತೈತಿ. ಇದು ಸ್ಟಾಪ್ ಮಾಡೋದು ಒಂದೇ ಅನ್ಕೊಂಡೆ, ಬೇರೆ ಬೇರೆ ಮ್ಯೂಸಿಕ್ ಬರ್ತೈತೆ. ಟೋಟಲ್ 3 ಮ್ಯೂಸಿಕ್ ಕೊಟ್ಟಿದ್ದಾರೆ ಇದರಲ್ಲಿ. ಇದ್ರ ಒಳಗಡೆ ಸ್ಪೀಕರ್ ಇದೆ, ಅದ್ರ ಮೇಲ್ಗಡೆ ಎಲ್ಲೂ ಸ್ಪೀಕರ್ ಕಾಣಿಸ್ತಿಲ್ಲ. ಎಲ್ಲ ಮೋಸ್ಟ್ಲಿ ಒಳಗಡೆ ಇನ್ಸೈಡ್ ಫಿಟ್ ಆಗಿದೆ ಅನ್ಸುತ್ತೆ ನೋಡಿ. ಇಲ್ಲೆಲ್ಲೂ ಇಲ್ಲ ಸ್ಪೀಕರ್. ಅದು ಬಿಟ್ಟರೆ ಇದು ವಾಚ್ ಬ್ಯಾಂಡ್ ಕಂಟ್ರೋಲ್. ಇದನ್ನ ಹೆಂಗೆ ಯೂಸ್ ಮಾಡೋದು, ಇದಕ್ಕೂ ಸೊಲ್ ಹಾಕ್ಬೇಕು. ಆದರೆ ಇದಕ್ಕೆ ಫಸ್ಟು ಯಾವ ಥರ ಸೊಲ್ಲಿದೆ ಅನ್ನೋದು ನೋಡೋಣ. ಇದಕ್ಕೆ ಯಾವ ಥರ ಸೊಲ್ಲು ಹಾಕ್ಬೇಕು ಅನ್ನೋದು ನೋಡೋಣ. ಇಷ್ಟು ಚಿಕ್ಕದಿದೆ ಫುಲ್ಲು. ಇದು ಟಿ ವಿ ರಿಮೋಟಲ್ಲಿ ಇದ್ದರೆ ಏನಾದರೂ ಈ ಬಿಚ್ಕೊಂಡು ಹಾಕೊಂಡ್ಬಿಡಿ ಆಗುತ್ತೆ ಅನಿಸುತ್ತೆ. ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ. ನಮ್ಮ ಮನೆ ಟಿ ವಿ ರಿಮೋಟ್ ಇದು. ಅದು ಒಂದೇ ಒಂದು ಇದೆ ಅನಿಸ್ತಿಲ್ಲ, ಇದೆ. ಸ್ಮಾಲ್ ಸೊಲ್ಲು, ಇದಕ್ಕೆ ಸ್ಮಾಲ್, ಇದಕ್ಕೆ ಬಿಗ್. ಇದ್ರದ್ದು ಕರೆಕ್ಷನ್ ಆಯಿತು. ಮತ್ತೆ ಇದನ್ನ ಇಲ್ಲೇ ಹಾಕೊಂಡ್ಬಿಡೋಣ, ಮಿಸ್ ಆಗೋದು ಬೇಡ ಅಕಸ್ಮಾತ್. ಕಟ್ಕೊಳ್ಬೇಕು. ಈಗ ಹೆಂಗೆ ಇದು ಹಿಂಗೆ ವರ್ಕ್ ಆಯ್ತಲ್ಲ ಅನ್ಸುತ್ತೆ. ಇದು ಹೆಂಗೆ ಆಪರೇಟ್ ಮಾಡೋದು ಅನ್ನೋದು ಗೊತ್ತೈತಲ್ಲ. ಪವರ್ ಆನ್ ಬಟನ್ ಕೊಟ್ಟವ್ರೆ, ಆನ್ ಮಾಡಿದ್ರೆ ಬ್ಲಿಂಕ್ ಆಯ್ತೈತೆ. ಇಲ್ಲಿ ಯಾವುದೋ ಬೇರೆ ಆಪ್ಷನ್ ಇಲ್ಲ ಇಲ್ಲಿ ಇದಕ್ಕೆ ಆನ್ ಮಾಡೋ ಥರ. ಬನ್ನಿ ತಗೊಂಡೋಗಿ ನಮ್ಮ ಮನೆ ಮೇಲೆ ನೋಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆ ಮೇಲ್ಗಡೆ ಇದೆ ಈ ರೋಬೋಟ್ ಹೆಂಗೆ ವರ್ಕ್ ಆಯಿತು ಅಂತ ನೋಡ್ಕೊಂಬಿಡಿ ಮತ್ತೆ ನೀಟಾಗಿ ಎಲ್ಲ. ಇದು ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಮನೇಲಿ ಚಿಕ್ಕ ಮಕ್ಳಿಗೆ ಏನಾದ್ರು ಕೊಡಿಸ್ಬೇಕು ಅಂದರೆ, ಇದು ಅಮೆಝಾನ್ ನಾನು ಪರ್ಚೇಸ್ ಮಾಡಿದ್ದು. ಇದು ಬಂದು ಪ್ರೈಸು 3700. ಇದ್ರದ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಗೊತ್ತಿದ್ರೆ ಡೈರೆಕ್ಟ್ ಈ ಪ್ರಾಡಕ್ಟ್ಗೆ ಹೋಗುತ್ತೆ. ಚಿಕ್ಕ ಮಾಡ್ಕೊಂಡು ತೊಗೊಳ್ಳಿ. ಆದರೆ ಏನಂದರೆ ಈ ಇದೆಯಲ್ಲ, ಇದು ನನಗೆ ವರ್ಕ್ ಮಾಡೋಕ್ಕೆ ಬಂದಿಲ್ಲ. ಇದು ಹೆಂಗೆ ವರ್ಕ್ ಏನಾರ ಪ್ರಾಬ್ಲಮ್ ಆಗಿದೆಯಾ ಏನೋ ಗೊತ್ತಿಲ್ಲ ನನಗೆ. ವರ್ಕ್ ಆಗಿಲ್ಲ ಏನು ಸೊಲ್ಲು ಹಾಕಿದ್ರು. ನಿಮಗೇನಾರ ವರ್ಕ್ ಮಾಡೋಕ್ಕೆ ಬಂತು ಅಂದರೆ ಅದಿನ್ನೂ ಈಸಿ ಆಗುತ್ತೆ ನಿಮಗೆ. ಬರೀ ಹ್ಯಾಂಡಲ್ಲೇ ಇದು ಮಾಡ್ಕೊಬೋದು. ಚಿಕ್ಕ ಮಕ್ಳಿಗೆಲ್ಲ ತೊಗೊಂಡ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇದರಲ್ಲಿ ಮ್ಯೂಸಿಕ್ ಬರುತ್ತೆ, ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿದೆ.